ಹಾಗೆ ತಿಳ್ಕೊಳ್ಳೋದು ಕನ್ನಡಿಗರದಪ್ಪ ಅಂತ ಹೇಳಿಕ್ಕಾಗ್ತದನ. ಇವತ್ತಂದು ಬೆಳಗಾವಿ ನಮ್ಮಲ್ಲಿ ಅದ, ನಮ್ಮದು. ಮತ್ತು ಇಲ್ಲೆಲ್ಲರೂ ಇಲ್ಲಿಯ ಮರಾಠಿಗರು ಇದನ್ನು ಒಪ್ಪಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು ಇವೆಲ್ಲವೂ ಗಮನಿಸಿದಾಗ ಇಲ್ಲೇ ಈ ವಿಷಯದಾಗ ಇಲ್ಲಿ ಮೇಯರ್ ಅವರು, ಒಬ್ಬ ಮೇಯರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವಿಭಾಜ್ಯ ಅಂಗ ಬೆಳಗಾವಿ ಅಂತ ನಿರ್ಧಾರ ಮಾಡೋದ್ರಲ್ಲಿ ಯಾರ್ದಿಂದ ತಕರಾರಿಲ್ಲ. ಅನಗತ್ಯ ಅಂತ ದೊಡ್ಡ ಮಾಡೋದ್ರಾಗ ಏನೂ ಅರ್ಥಿಲ್ಲ ಅನ್ನುವಂಥ ಮಾತನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನು ಹಿಂದೆ 2005 ತೊಗೊಂಡಿರ್ಬೋದು, ಇಲ್ಲಂತಲ್ಲ. ವಿಜಯ ಮೋರೇನೋ ಯಾರೋ 30 ತೊಗೊಂಡಿರ್ಬೋದು. ಆದರೆ ಮಹಾರಾಷ್ಟ್ರ ಭಾಗದಲ್ಲ, ನಮ್ಮ ಕರ್ನಾಟಕದ ಅನ್ನೋದು ಮತ್ತು ಹೇಳೆ ಅದಕ್ಕೆ ಈ ಮಹದಾಯಿ ಬಗ್ಗೆನೂ ಮಾತಾಡಿದರು. ಇವೆಲ್ಲ ಹೇಳ್ತಾ ಮುಂಬೈ ಭಾಗದಲ್ಲೇ ಬೆಳಗಾವಿ ಇತ್ತು ಅನ್ನೋ ಒಂದೇ ಕಾರಣಕ್ಕನ ಹಾಗೆಲ್ಲ ಮುಂಬೈ ಇದರಲ್ಲಿ ಕೆಲವು ಪ್ರಾಂತಗಳು ಬಂದಿದ್ದು. ಅದನ್ನ ಕಾರಣಕ್ಕೆ ಬೆಳಗಾವಿ ಮಹಾರಾಷ್ಟ್ರದ್ದು ಅಂತ ಹೇಳಕ್ಕೆ ಆಗುವುದಿಲ್ಲ ಅನ್ನುವಂಥ ವಾದನ ಮಾಡ್ತಾ ಇದು ಸಂಸತ್ತು ನಿರ್ಧಾರ ಮಾಡಿದ. ಮೊದಲು ಇದು ಕ್ಲಿಯರ್ ಆಗಲಿ. ಅದು ಕ್ಲಿಯರ್ ಆಗಬೇಕಾದ್ರೆ ಎಂದಾಗ್ತದೆ ಏನೋ ಗೊತ್ತಿಲ್ಲ. ಅದ್ರ ಸಲುವಾಗಿ ಎಷ್ಟು ಮಾಡೋಕ್ಕಿಂತಲೂ ನೀವು ಈಗ ನಿಮ್ಮ ಹೋರಾಟವನ್ನು ಕಂಟಿನ್ಯೂ ಇಟ್ಕೊಂಡು ಹೋಗ್ರಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಇಷ್ಟ ಇಲ್ಲ. ಹಾಗೆ ತಿಳ್ಕೊಂಡು ಇದು ಆಗ್ಯದಪ್ಪ ಅಂದರೆ ನಿರ್ಲಕ್ಷ್ಯನೂ ವಹಿಸುವಾಗಿಲ್ಲ. ನಮ್ಮ ನಿರಂತರವಾಗಿ ಕಾಂಟ್ಯಾಕ್ಟ್ದಾಗ ಇರ್ಬೇಕು. ನಾವು ಇಲ್ಲಿಗೆ ಕರ್ನಾಟಕ ರಾಜ್ಯದ ಅನೇಕ ಮಿನಿಸ್ಟರ್ಗಳು ಮತ್ತು ಬೇರೆ ಬೇರೆಯವರು ಬರಬೇಕು, ಮಾತಾಡಬೇಕು, ಇಲ್ಲೇ ಮರಾಠಿಗರನ್ನು ಮತ್ತು ಕನ್ನಡಿಗರನ್ನು ವಿಶ್ವಾಸ ತೊಗೊಳ್ಬೇಕು ಅನ್ನುವಂಥ ಮಾತನ್ನು ಇಲ್ಲಿಯ ಈ ಒಂದು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಗಡಿ ಭಾಗದಲ್ಲಿ ಕನ್ನಡ ಉಳಿಗಾಗಿ ಏನೇನು ಮಾಡಬೇಕಾಗೈತಿ, ಕನ್ನಡ ಭಾಷೆ ಬೆಳೆದಿಗೆ ಏನು ಮಾಡಬೇಕಾಗೈತಿ ಅದು ನಾವು ಮಾಡಬೇಕು. ಅದಕ್ಕೆ ದೊಡ್ಡ ಉದಾಹರಣೆ ಏನಪ್ಪ ಅಂತಂದ್ರೆ ಈಗ ನಮ್ಮ ಕರ್ನಾಟಕದಿಂದ ಈಗ ಮರಳಿ ಹೇಳುವಂಥದ್ದು ಏನಿಲ್ಲ. 6 ಜನ MES ಶಾಸಕರು ಬರ್ತಾಯಿದ್ರು, ಇವತ್ತು 0 ಆಗ್ಯದ. ಅದು ಪಾಲಿಕೆಯಲ್ಲಿ ಇಬ್ಬರದಾರ MES ಅವರು. MES ಕೆಲವೊಂದು ಜನ ಮಹಾರಾಷ್ಟ್ರಕ್ಕೆ ಜಾಲಾಜ್ ಪಾಯಿಜ ಅಂತ ಹೇಳ್ತಿರ್ಬೋದು. ಆದರೆ ಜನ ಈಗ ಅವ್ರು ಬೆನ್ನು ಹತ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಡೆವಲಪ್ಮೆಂಟ್ ಕಾರಣ, ಸಾಕ್ಷಿಗಳು ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಇದ್ದಂಥವ್ರು ಮಾತಾಡ್ತಾ ಇರಬೇಕು, ಮೌನ ಇರಬಾರದು. ಅದರಲ್ಲೂ ಮಿನಿಸ್ಟರ್ಸ್